ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ನಾನು ಮ್ಯಾಂಗೋ ಐಸ್ ಕ್ರೀಮನ್ನು ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ, ತುಂಬ ಈಸಿಯಾಗಿ ಮನೆಯಲ್ಲಿರುವ ವಸ್ತುಗಳನ್ನೇ ಬಳಸ್ಕೊಂಡು ನಾನು ಮ್ಯಾಂಗೋ ಐಸ್ ಕ್ರೀಮನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ಕಲ್ಲರ್ ಆಗಲಿ, ಕ್ರೀಮ್ ಆಗಲಿ, ಬೆಲ್ಲ ಆಗಲಿ ನಾನು ಬಳಸಿಲ್ಲ. ಸಿಂಪಲ್ಲಾಗಿ ಮನೆಯಲ್ಲಿರುವ ವಸ್ತುಗಳನ್ನೇ ಬಳಸ್ಕೊಂಡು ಮಾಡಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಯಾವ ರೀತಿ ಮಾಡೋದು ನೋಡೋಣ. ನಾನು ಒಂದು 9 ಗೋಡಂಬಿನ ನೆನೆಸಿ ಇಟ್ಕೊಂಡಿದ್ದೀನಿ. 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಗೋಡಂಬಿನ 2 ಗಂಟೆ ನಾನು ನೆನೆಸಿಟ್ಕೊಂಡಿದ್ದೆ. ಅದನ್ನು ಈಗ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊತಾ ಇದ್ದೀನಿ. ನೋಡಿ, ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ 1 ಲೋಟ ಗಟ್ಟಿ ಇರೋ ಹಾಲನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ನಾನು ಮೊದಲೇ ಕಾಸಿಟ್ಕೊಂಡಿದ್ದೆ. ಅದಕ್ಕೆ ಈಗ ಗೋಡಂಬಿ ಮಿಶ್ರಣನ ನಾನು ಹಾಕ್ಕೊಂಡಿದ್ದೀನಿ. ನೋಡಿ, ಹಾಲು ಗಟ್ಟಿ ಇರೋದು ತೊಗೊಂಡ್ರೆ ನಮಗೆ ಕ್ರೀಮಾಗಿ ಬರುತ್ತೆ. ಹಾಗಾಗಿ ಗಟ್ಟಿ ಇರೋ ಹಾಲು ತೊಗೋಬೇಕು. ಇದು ಅರ್ಧ ಇದೆಯಲ್ಲ, ಕಾಲು ಭಾಗ ಆಗಬೇಕು. ಅಲ್ಲೇವರೆಗೆ ಇದು ಸಣ್ಣ ಉರಿಯಲ್ಲಿ ಗಟ್ಟಿ ಆಗೋವರೆಗೂ ಹೀಗೆ ಕೈ ಆಡಿಸ್ಕೊತ ಬಿಸಿ ಮಾಡ್ಕೋಬೇಕು. ನೋಡಿ, ಈಗ ಇದು ಚೆನ್ನಾಗಿ ಈಗ ಗಟ್ಟಿ ಆಗ್ತಾ ಬಂದಿದೆ. ನೋಡಿ, ಈ ಥರ ಗಟ್ಟಿ ಆಗ್ತಾ ಇದೆ. ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಇದನ್ನು ಇನ್ನು ಸ್ವಲ್ಪ 1 ಲೋಟ ಇದ್ದಿದ್ದು ಅರ್ಧ ಲೋಟ ಆಗೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ನೋಡಿ, ಹೀಗೆ ಗಟ್ಟಿ ಆಗ್ತಾ ಬಂದಿದೆ ಈಗ ಇದು. ಇವಾಗ ನಾನು ಇದನ್ನು ಇನ್ನೊಂದು ಸಾರಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡು ಗ್ಯಾಸ್ ಬಂದ್ ಮಾಡಿ ಇದನ್ನು ಆರೋದಕ್ಕೆ ಬಿಡ್ತೀನಿ. ಇದು ತಣ್ಣಗಾಗೋವರೆಗೂ ಇವಾಗ ನಾನು ಮಾವಿನ ಹಣ್ಣನ್ನು ಈಗ ಹೆಚ್ಕೊತಾ ಇದ್ದೀನಿ. ಮಿಕ್ಸಿ ಮಾಡ್ಕೋಬೇಕು ಇದನ್ನು ಈಗ. ನೋಡಿ, ನಾನು 1 ಲೋಟ ಹಾಲಿಗೆ ನಾನು 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಹೀಗೆ ಹಣ್ಣನ್ನೆಲ್ಲ ಈಗ ಒಂದು ಪ್ಲೇಟಿಗೆ ಈಗ ತಕ್ಕೊತಾ ಇದ್ದೀನಿ. ಹೀಗೆ ಎಲ್ಲ ಹಣ್ಣಿಂದು ಪಲ್ಪ್ ತಕ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕಿ ಈಗ ನುಣ್ಣಗೆ ರುಬ್ಕೋಬೇಕು. ನೋಡಿ, ಇದನ್ನು ಈಗ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ನಾನು. ಇವಾಗ ಇದಕ್ಕೆ ನಾನು ಹಾಲು ತಣ್ಣಗಾಗಿದೆ. ಇವಾಗ ಮಾವಿನ ಹಣ್ಣಿನ ಪಲ್ಪನ್ನ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ 1 ಕಪ್ಪು ಸಕ್ಕರೆ ಹಾಕ್ಕೊತಿದ್ದೀನಿ. 1 ಸ್ಪೂನ್ ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ. ಬೇಕು ಅಂದರೆ ಸಕ್ಕರೆನ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ನಾನು ಹಣ್ಣು ತುಂಬ ಸಿಹಿ ಇತ್ತು ಅಂತ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಮತ್ತೆ ಅದೇ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊತಾ ಇದ್ದೀನಿ. ನೋಡಿ, ಈ ಥರ ಕ್ರೀಮಿಯಾಗಿ ಬಂದಿರಬೇಕು. ನೈಸ್ಗೆ ಮಿಕ್ಸಿ ಮಾಡಿ ಇಟ್ಕೊಬೇಕು. ಇವಾಗ ನೋಡಿ, ನಾನು ಒಂದು ಸ್ಟೀಲ್ ಬಾಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಏರ್ ಕಂಟೈನರ್ ಬಾಕ್ಸ್ ಇದ್ದರೆ ಹಾಕ್ಕೋಬೋದು. ನಾನು ಸ್ಟೀಲ್ ಬಾಕ್ಸಿಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಇವಾಗ ಇದ್ರ ಮೇಲೆ ಗಾರ್ನಿಷಿಗೆ ನಾನು ಬಾದಾಮಿ ಹಾಕ್ಕೊತಾ ಇದ್ದೀನಿ. ಯಾವುದಾದ್ರೂ ಹಾಕ್ಕೋಬೋದು ನೀವು ಡ್ರೈ ಫ್ರೂಟ್ಸನ್ನ. ನೋಡ್ರಿ, ಈ ಥರ ನಾನು ಪ್ಲಾಸ್ಟಿಕ್ ಕವರ್ ಇರುತ್ತಲ್ಲ ಅದನ್ನು ಹೀಗೆ ಮುಚ್ಚಿ ಈಗ ನಾನು ಅದು ಕವರ್ ಮಾಡ್ತಾ ಇದ್ದೀನಿ. ಇಲ್ಲ ಅಂದರೆ ಐಸ್ ಕ್ಯೂಬ್ ಥರ ಆಗಿಬಿಡುತ್ತೆ. ಈ ಥರ ನೀವು ಪ್ಲಾಸ್ಟಿಕ್ ಕವರ್ ಹಾಕಿ ಮುಚ್ಚಿದ್ರೆ ಕ್ರೀಮಿಯಾಗಿ ಐಸ್ ಕ್ರೀಮ್ ಬರುತ್ತೆ. ನೋಡಿ, ಫ್ರಿಜ್ಜಲ್ಲಿ ನಾನು 8 ಅವರ್ ಇಟ್ಟಿದ್ದೆ. ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಬೆಳಗ್ಗೆ ಮಾಡಿದ್ದೆ. ಇವಾಗ ತೆಗ್ದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಗಟ್ಟಿಯಾಗಿದೆ. 8 ಗಂಟೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಾಗುತ್ತೆ. ಸೇಮ್ ಐಸ್ ಕ್ರೀಮ್ ಹೇಗಿರುತ್ತೋ ಅದೇ ಥರ ಬರುತ್ತೆ. ನಾನು ಒಂದು ಬೌಲಿಗೆ ಹಾಕಿ ತೋರಿಸ್ತಾ ಇದ್ದೀನಿ.
ಮಾವಿನ ಹಣ್ಣು ಸೀಸನ್ ಇದ್ದಾಗ ಈ ಥರ ಮಾಡಿ ಮಕ್ಕಳಿಗೆ ಕೊಡಿ, ತುಂಬ ಖುಷಿಪಟ್ಟು ತಿಂತಾರೆ. ನೋಡಿ, ನೋಡೋದಕ್ಕೆ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆಯೋ ಅಷ್ಟೇ ರುಚಿ ಇತ್ತು. ನಮ್ಮನೇಲಿ ಎಲ್ಲರೂ ಖುಷಿಪಟ್ಟು ತಿಂದರು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.